ಸರಿ, ನೀನ್ ಹೇಗಿದ್ಯಾ ಅಂತ ತಿಳ್ಕೊಳ್ಳೋದಕ್ ಫೋನ್ ಮಾಡಿದ್ದು. ಆ, ನೀನ್ ಆರಾಮಾಗಿದ್ಯಾ ಅಂತ ಗೊತ್ತಾಯ್ತು. ಅಷ್ಟೇನಾ? ಇನ್ನೇನಿಲ್ವಾ? ಇನ್ನೇನಿರ್ಬೇಕಿತ್ತು? ಸರಿ, ನಾನು ಫೋನ್ ಇಡ್ತೀನಿ. ಜಾನು ಜಾನು ಜಾನು, ಹ? ಹೇಗೂ ಫೋನ್ ಮಾಡಿದ್ಯಲ್ಲ, ಸ್ವಲ್ಪ ಹೊತ್ತು ಮಾತಾಡ್ಬೋದು ತಾನೆ? ಮಾತಾಡೋದಕ್ಕೆ ವಿಷಯ ಏನಿದೆ? ಏನೂ ಇಲ್ವಲ್ಲ, ಅದಕ್ಕೆ ಕಟ್ ಮಾಡ್ತೀನಿ. ಏ, ಫೋನ್ ಮಾಡಿ ಹೇಗಿದ್ದೀನಿ ಅಂತ ಕೇಳ್ತಿದ್ಯಾ ಅಂದ್ರೆ ನಿನ್ ತಲೆಯಲ್ಲಿ ನನ್ನ ಬಗ್ಗೆ ಏನೋ ಯೋಚನೆ ಓಡ್ತಿದೆ ಅಂತ ಜಾನು. ಆದ್ರೂ ಹೊರಗಡೆ ಕೋಪ ತೋರಿಸ್ತಾ ನನ್ ಮೇಲೆ ನಿನ್ಗಿರೋ ಕಾಳಜಿನ ಮುಚ್ಚಿಡ್ತಾ ಇದೀಯಾ. ನಿನ್ನೆವರೆಗೂ ವಿವೇಕ್ ಅಂದ್ರೆ ಕೋಪ ಮಾಡ್ಕೊಳ್ತಿದ್ಲು, ಆದ್ರೀಗ ಮಿಸ್ ಮಾಡ್ಕೊಂಡ ಹಾಗೆ ಏನೋ ಓವರ್ ಆಗಿ ಬೇಜಾರ್ ಮಾಡ್ಕೊಳ್ತಿದ್ದಾಳೆ. ಏನೇ ಮತ್ತೆ ಹೊಟ್ಟೆ ನೋವಾ ಕಾಲ್ ನೋವಾ? ಕಣ್ಣಲ್ ನೋವು ನೋಡು, ನನ್ ಕಣ್ಣಲ್ಲಿರೋ ಬೆಂಕಿ ಕಾಣಿಸ್ತಿಲ್ವಾ? ಕಣ್ಣಲ್ಲಿ ಬೆಂಕಿ ತುಂಬಿದೆ ಅಂತ ಅರ್ಥ ಆಗ್ತಿದೆ ನನ್ಗೆ. ಏನ್ ವಿಷಯ? ನೆನ್ನೆವರೆಗೂ ಜಾನು ವಿವೇಕ್ಗೆ ಅಂಟ್ಕೊಳ್ಳಲ್ಲ ಅನ್ನೋ ಹಾಗಿದ್ಲು, ಆದ್ರೆ ಈಗ ಮತ್ತೆ ಅವನ ಹತ್ರನೇ ಹೋಗ್ತಾಳೆ ಅಂತ ಡೌಟ್ ಬರ್ತಿದೆ. ಮತ್ತೆ ಏನಾಯ್ತೆ? ವಿವೇಕ್ಗೇನೋ ಏಟಾಗಿದ್ಯಂತೆ. ಅವನ್ಗೆ ಫೋನ್ ಮಾಡಿ ಅವನ್ ಬಗ್ಗೆ ಕಾಳಜಿಯಿಂದ ವಿಚಾರಿಸ್ತಿದ್ಲು. ಅವ್ರನ್ನ ಹೀಗೆ ಬಿಟ್ಬಿಟ್ರೆ ಅವ್ರಿಬ್ರ ಮಧ್ಯೆ ಶುರುವಾಗಿರುವಂತ ಕಾಳಜಿ ಪ್ರೀತಿಯಾಗಿ ಬದ್ಲಾಗುತ್ತೋ ಅಂತ ಭಯ ಆಗ್ತಿದೆ ಅಮ್ಮ. ನೀನು ಭಯ ಆಗ್ತಿದೆ ಅಂತ ಹೇಳಿ ನಾನು ಹೆದ್ರೋ ಹಾಗೆ ಮಾಡ್ತಿದ್ಯೆ. ಆಲೋಚನೆ ಮಾಡೋಕೆ ಸ್ವಲ್ಪ ಟೈಮ್ ಆದ್ರೂ ಕೊಡ್ಬಾರ್ದಾ? ನೀನು ಟೈಮ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರು, ಅಲ್ಲಿ ತಕ್ಕದೇವಿ ತಂದಾನ ಶುರುವಾಗತ್ತೆ. ನೀನೇನೋ ಮಾಡ್ತೀಯಾ ಅಂತ ನಾನ್ ಕೂತಿದ್ರೆ ಏನೂ ಆಗೋ ಹಾಗೆ ಕಾಣ್ತಿಲ್ಲ. ಇನ್ನು ಇದಕ್ ನಾನೇ ಒಂದು ಅದ್ಭುತವಾದ ಐಡಿಯಾ ಮಾಡ್ತೀನಿ. ಅದೇನೆ, ಸೈಡ್ ವಿಲನ್ ಕ್ಯಾರೆಕ್ಟರ್ ಇಂದ ಮೇನ್ ವಿಲನ್ ಕ್ಯಾರೆಕ್ಟರ್ಗೆ ಪರ್ಕಾಯ ಪ್ರವೇಶ ಮಾಡ್ತಿರೋ ಹಾಗೆ ಆಡ್ತಿದ್ಯಾ? ಏನೇ ಮಾಡ್ತಿದ್ಯಾ? ಹೇಳಲ್ಲಮ್ಮ, ಮಾಡಿ ತೋರಿಸ್ತೀನಿ, ನೀನೇ ನೋಡ್ತಾ ಇರು. ಏನ್ ಮಾಡ್ತೀಯೋ ಏನೋ. ಏನ್ ಮಾಡಿದ್ರು ಮಾಡಿದ್ದು ಗೊತ್ತಾಗ್ದಿರೋ ಹಾಗಿರ್ಬೇಕು. ಇಲಿ ಸತ್ ಮೇಲೆ ವಾಸನೆ ಬರೋ ಹಾಗಲ್ಲ. ತಪ್ಪೇನಿಲ್ಲ ಬಿಡು, ಯಾಕಂದ್ರೆ ಎಂಪ್ಲಾಯೀಸ್ಗಿಂತ ಬಾಸ್ ಟೈಮ್ ತುಂಬಾ ಪ್ರೆಷಿಯಸ್, ಅಂದ್ರೆ ತುಂಬಾ ವ್ಯಾಲ್ಯೂಯಬಲ್. ಏನು ಹಾಗೆ ನೋಡ್ತಿದ್ಯಾ? ಈ ಹುಡುಗಿ ಏನು ಇಷ್ಟು ಕೊಬ್ಬು ತೋರಿಸ್ತಾಳೆ ಅಂತನಾ? ಇದು ಕೊಬ್ಬಲ್ಲ ಲಕ್ಕಿ, ಕಾನ್ಫಿಡೆನ್ಸ್. ಸರಿ ಸರಿ, ನೆನ್ನೆ ರಾತ್ರಿ ಕೊಟ್ಟಿರೋ ಫೈಲ್ ಸ್ಟಡಿ ಮಾಡಿದ್ಯಾ? ಮಾಡ್ದೆ ಮೇಡಮ್. ಅದ್ರ ಮೇಲೆ ರಿಪೋರ್ಟ್ ರೆಡಿ ಮಾಡಕ್ ಹೇಳಿದ್ದೆ, ಮಾಡಿದ್ಯಾ? ಮಾಡಿದ್ದೀನಿ ಮೇಡಮ್. ನಾನ್ ರೆಡಿ ಮಾಡಿರೋ ರಿಪೋರ್ಟ್ ಕೂಡ ಈ ಫೈಲಲ್ಲೇ ಇದೆ. ಸರಿ, ಓಕೆ ದೆನ್ ಆಫೀಸಿಗೆ ಬಾ, ಅಲ್ಲೇ ಸಿಗೋಣ. ಇಬ್ರು ಹೋಗೋದು ಒಂದೇ ಆಫೀಸ್ಗೆ, ಕನಿಷ್ಠ ಲಿಫ್ಟ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಇವಳಿಗೆ. ಏನು ಆಫೀಸಿಗೆ ಹೋದ್ರು ನಿನಗ್ ಲಿಫ್ಟ್ ಕೊಡ್ತಿಲ್ಲ ಅಂತ ನೋಡ್ತಿದ್ಯಾ? ಇವಾಗ ನಾನ್ ನಿನಗ್ ಲಿಫ್ಟ್ ಕೊಟ್ಟೆ ಅನ್ಕೋ, ನಿನ್ ಲೈಫಲ್ಲಿ ಕೂಡ ಲಿಫ್ಟ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ. ಬಾಸ್ಗೂ ಎಂಪ್ಲಾಯೀಸ್ಗೂ ಮಧ್ಯೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಬಾಸ್ ಯಾವಾಗ್ಲೂ ಬಾಸ್ ಹಾಗೆ ಇರ್ಬೇಕು, ಎಂಪ್ಲಾಯೀಸ್ ಯಾವಾಗ್ಲೂ ಎಂಪ್ಲಾಯೀಸ್ ಹಾಗೆ ಇರ್ಬೇಕು. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೇನೆ ರಿಲೇಶನ್ಶಿಪ್ ಹೆಲ್ದಿ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ಬಾಯ್, ಸಿ ಯು ಇನ್ ಆಫೀಸ್. ಮನೀಷಾ ಕೊಬ್ಬು ಒಂದು ನಿಂಬೆ ಹಣ್ಣಷ್ಟಿದೆ ಅಂದ್ಕೊಂಡೆ, ಇಲ್ಲ
ಹಲ್ಸಿನ ಹಣ್ಣಷ್ಟಿದೆ. ಯಾವತ್ತೋ ಒಂದಿನ ಆ ಕೊಬ್ಬು ಇಳಿಯೋ ಟೈಮ್ ಖಂಡಿತ ಬರುತ್ತೆ. ಆಟೋ, ಹಲೋ. ಯಾ ನೆನಪಿದೆ ಸರ್. ಆ ರಿಪೋರ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಳಿಸ್ತೀನಿ. ಬಾಯ್. ಕ್ಲೈಂಟ್ಸ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಈ ಮನುಷ್ಯ ಇನ್ನೂ ಆಫೀಸಿಗೆ ಬಂದಿಲ್ಲ. ನಿನ್ನೆ ಸ್ಟಡಿ ಮಾಡು ಅಂತ ಹೇಳಿದ ಫೈಲ್ನ ಸ್ಟಡಿ ಮಾಡಿದ್ಲೋ ಇಲ್ವೋ, ರಿಪೋರ್ಟ್ ರೆಡಿ ಮಾಡಿದ್ಲೋ ಇಲ್ವೋ. ಮಿತ್ರ ಹೇಳು. ಮನೀಷಾ, ವೇರ್ ಆರ್ ಯು? ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಡೋಂಟ್ ವರಿ ಮಿತ್ರ, ನಾನು ಆಲ್ರೆಡಿ ಆಫೀಸಿಗೆ ರೀಚ್ ಆಗಿದ್ದೀನಿ. ವೇಟ್, ಒಳಗ್ ಬರ್ತಿದ್ದೀನಿ. ರಾತ್ರಿ ರೆಡಿ ಮಾಡು ಅಂತ ಹೇಳಿದ ರಿಪೋರ್ಟು ಬೇಗ ಬೇಕು. ಬೇಗ ಬಾ. ಓಕೆ ಮಿತ್ರ, ಐ ಆಮ್ ಕಮಿಂಗ್. ವಾಟ್ ಹ್ಯಾಪನ್ ಮಿತ್ರ? ಯಾಕಷ್ಟು ಟೆನ್ಷನ್ ಅಲ್ಲಿದೆಯಾ? ಕ್ಲೈಂಟ್ಸ್ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಮನೀಷಾ. ಆ ಫೈಲ್ ಸ್ಟಡಿ ಮಾಡಿ ರಿಪೋರ್ಟ್ ಮಾಡು ಅಂತ ಹೇಳಿದ್ದೆ. ಮಾಡಿದ್ಯಾ ತಾನೆ? ಯಾ ಎವ್ರಿಥಿಂಗ್ ಇಸ್ ಡನ್. ಮನೀಷಾ, ವಾಟ್ ಇಸ್ ದಿಸ್? ಏನಾಯ್ತು ಮಿತ್ರ? ನಾನು ನಿನಗೆ ಕೊಟ್ಟಿದ್ದ ಫೈಲ್ ಯಾವುದು? ನೀನು ನನಗೆ ಕೊಟ್ಟಿರೋ ಫೈಲ್ ಯಾವುದು? ಓ ಮೈ ಗಾಡ್, ನೀನ್ ನನಗೆ ಸ್ಟಡಿ ಮಾಡು ಅಂತ ಕೊಟ್ಟಿರೋ ಫೈಲ್ ಇದಲ್ವಲ್ಲ? ನಾನು ಅದನ್ನೇ ಹೇಳ್ತಿರೋದು. ನಾನು ಕೊಟ್ಟಿದ್ದ ಫೈಲ್ ಒಂದು, ನೀನೀಗ ನನಗೆ ತೋರಿಸ್ತಿರೋ ಫೈಲ್ ಇನ್ನೊಂದು ಅಂತ. ಎಲ್ಲೋ ಮಿಸ್ ಆಗಿರ್ಬೇಕು ಮಿತ್ರ. ಏನು ಮಿಸ್ ಆಯ್ತಾ? ಆರ್ ಯು ಮ್ಯಾಡ್ ಆರ್ ವಾಟ್? ಅದೆಷ್ಟು ಇಂಪಾರ್ಟೆಂಟ್ ಫೈಲ್ ಅಂತ ನಿನಗೆ ಗೊತ್ತಾ? ಈಗ ಅರ್ಜೆಂಟ್ ಆಗಿ ಅದರ ರಿಪೋರ್ಟ್ನ ಕಳಿಸ್ಬೇಕು. ನೀನೇನೋ ಫೈಲ್ ಮಿಸ್ ಆಗಿದೆ ಅಂತಿದ್ಯಾ. ವಾಟ್ ಇಸ್ ದಿಸ್ ಮನೀಷಾ? ವೇಟ್ ಮಿತ್ರ, ಅದೇನಾದ್ರೂ ಕಾರಲ್ಲಿ ಇದೆಯಾ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಮನುಷ್ಯ ಏನು ಇಷ್ಟು ಗಾಬರಿಯಾಗಿದ್ದಾಳೆ? ಮನೀಷಾ, ಫೈಲ್ ಸಿಕ್ತಾ? ಮಿತ್ರ, ಅದು ಮನೀಷಾ, ದಿಸ್ ಇಸ್ ಟೂ ಮಚ್. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ನಿನಗೆ ಅರ್ಥನೇ ಆಗ್ತಿಲ್ವಾ? ಕ್ಲೈಂಟ್ಸ್ಗೀಗ ನಾನು ಏನು ಉತ್ತರ ಕೊಡ್ಲಿ? ರಿಪೋರ್ಟ್ ಕಳಿಸು ಅಂದ್ರೆ ನಾನು ಏನನ್ನು ಕಳಿಸ್ಲಿ? ನೀನ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಒಂದ್ ಕೆಲಸ ಹೇಳಿದ್ರೆ ಅದ್ರ ಮೇಲೆ ಶ್ರದ್ಧೆ ಇರಬೇಕು. ಸೀರಿಯಸ್ ಆಗಿ ತಗೊಂಡು ಕೆಲಸ ಮುಗಿಯೋವರೆಗೂ ನೀನು ಮಲಗ್ಲೂಬಾರ್ದು. ಆದ್ರೆ ನೀನು ಕೆಲಸನ ಇಗ್ನೋರ್ ಮಾಡಿ ಈಗ ಕ್ಲೈಂಟ್ಸ್ ಹತ್ರ ನಾನು ತಲೆ ತಗ್ಸೋಂತ ಪರಿಸ್ಥಿತಿ ತಂದಿದ್ಯಾ. ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಏನ್ ಲಕ್ಕಿ, ಏನ್ ಬೇಕಿತ್ತು? ಆಗ್ಲೇ ನೀವು ಗಾಬರಿ ಆಗಿದ್ದನ್ ನೋಡ್ದೆ. ಏನಾಯ್ತು ಅಂತ ವಿಚಾರಿಸೋಕೆ. ಆವಾಗ್ಲೇ ನೀನ್ ಕೊಟ್ಟಿರೋ ಫೈಲ್ ಅದೆಲ್ಲೋ ಮಿಸ್ ಆಗೋಗಿದೆ. ಏನು ಮಿಸ್ ಆಗೋಯ್ತಾ? ಹೌದು ಲಕ್ಕಿ, ನೀನ್ ರೆಡಿ ಮಾಡಿರೋ ರಿಪೋರ್ಟ್ ಕೂಡ ಕಾಣಿಸ್ತಿಲ್ಲ ಲಕ್ಕಿ. ವಾವ್ ಮನೀಷಾ, ಆ ಫೈಲ್ನ ಸ್ಟಡಿ ಮಾಡು ಅಂತ ನಿನಗೆ ಕೊಟ್ಟು ರಿಪೋರ್ಟ್ ರೆಡಿ ಮಾಡು ಅಂದ್ರೆ ನೀನು ಅದನ್ನ ಭಾಗ್ಯಲಕ್ಷ್ಮಿ ಕೊಟ್ಟ್ಯಾ.
ನಿನಗೆ ಆ ಫೈಲ್ ಎಷ್ಟು ಇಂಪಾರ್ಟೆಂಟು, ಆ ರಿಪೋರ್ಟ್ ಎಷ್ಟು ಅರ್ಜೆಂಟಾಗಿ ಬೇಕಾಗಿತ್ತು ಅನ್ನೋದು ನಿನಗೆ ಅರ್ಥನೇ ಆಗಿಲ್ಲ ಅಲ್ವಾ? ಐ ಆಮ್ ಟೋಟಲಿ ಡಿಸಪಾಯಿಂಟೆಡ್. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಿತ್ರ. ಮನೀಷಾ, ಸರ್, 1 ನಿಮಿಷ. ಏನು? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನ್ ರಾತ್ರಿ ಎಲ್ಲ ಆ ಫೈಲ್ನ ಸ್ಟಡಿ ಮಾಡಿ ರಿಪೋರ್ಟ್ಸ್ನ ರೆಡಿ ಮಾಡಿದ್ದೆ. ನಂಗೆ ಪ್ರತಿಯೊಂದು ನೆನಪಿದೆ. ನೀವು ನಂಗೆ ಸ್ವಲ್ಪ ಟೈಮ್ ಕೊಟ್ರೆ ಆ ರಿಪೋರ್ಟ್ನ ಮತ್ತೆ ರೆಡಿ ಮಾಡ್ಕೊಡ್ತೀನಿ. ಆರ್ ಯು ಶೋರ್? ಹೌದು ಸರ್. ರಿಪೋರ್ಟ್ನಲ್ಲಿ ನಾನು ಬರ್ದಿರೋದೆಲ್ಲ ನನಗೆ ನೆನಪಿದೆ. ಇನ್ 15 ನಿಮಿಷದಲ್ಲಿ ನಿಮಗೆ ರಿಪೋರ್ಟ್ ರೆಡಿ ಮಾಡ್ಕೊಡ್ತೀನಿ. ಈಗ 10:15 ಆಯ್ತಲ್ಲ, ನಿಮಗೆ ಕರೆಕ್ಟಾಗಿ 10:30ಗೆಲ್ಲ ಕೊಡ್ತೀನಿ. ಭಾಗ್ಯಲಕ್ಷ್ಮಿ, ರಿಪೋರ್ಟ್ ರೆಡಿ ಆಯ್ತಾ? ಎಸ್ ಸರ್, ಜಸ್ಟ್ ಪ್ರಿಂಟ್ ಕೊಟ್ಟಿದ್ದೀನಿ. 1 ನಿಮಿಷ ಸರ್. ಸರ್, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ. ನೀನು ಇಷ್ಟು ಟ್ಯಾಲೆಂಟೆಡ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಟ್ಸ್ ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಲಕ್ಕಿ. ಥ್ಯಾಂಕ್ ಯು. ಏ ಮನೀಷಾ, ಬೇಗ ಬಾ. ಬಂದೆ. ಹಲೋ. ಹಲೋ ಮೇಡಮ್, ಕೀ ರೆಡಿ ಮಾಡು ಅಂದ್ರಲ್ಲ, ರೆಡಿ ಆಗಿದೆ. ನಿಮ್ಮ ಮನೆ ಹೊರಗೇನೆ ಇದ್ದೀನಿ. ಸರಿ ಸರಿ, ನೀನ್ ಅಲ್ಲೇ ಇರು, ಈಗ್ಲೇ ಬರ್ತೀನಿ. ಓಕೆ ಮೇಡಮ್. ಕರೆಕ್ಟಾಗಿ ರೆಡಿ ಮಾಡಿದ್ಯಾ ತಾನೆ? ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಮೇಡಮ್, ಕರೆಕ್ಟಾಗಿ ಮಾಡಿದ್ದೀನಿ. ತಗೊಳ್ಳೆ. ಬರ್ತೀನಿ ಮೇಡಮ್, ಮತ್ತೇನಾದ್ರು ಬೇಕಾದ್ರೆ ಕರೀರಿ. ಇಷ್ಟು ಚಿಕ್ಕದಾಗಿರೋ ಈ ಕೀನೆ ನೆಕ್ಲೆಸ್ ನನಗ್ ಸೇರೋ ಆಯುಧ. ಅತ್ತೆ, ಅರವಿಂದ್ ಅಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅರವಿಂದ ತ್ರಿವಿಕ್ರಮ ಇಬ್ರು ಏನೋ ಕೆಲ್ಸ ಇದೆ ಅಂತ ಹೊರಗೆ ಹೊರಟ್ರಲ್ಲ. ಓಹೋ, ಅರವಿಂದ್ ಅಕ್ಕ ಮನೇಲಿಲ್ಲ ಅಂದ್ರೆ ನನ್ಗೆ ಇದೇ ಕರೆಕ್ಟ್ ಟೈಮ್. ಅರವಿಂದ್ ಅಕ್ಕ, ಆ ನೆಕ್ಲೆಸ್ ನಿಂದೆ ಅಂತ ಹಾರಾಡ್ತಿದ್ಯಲ್ಲ, ಈಗ ಅದು ನನಗ್ ಸ್ವಂತ ಆಗತ್ತೆ. ನಿನ್ನ ಅಧಿಪತ್ಯನ ನೆಲಸಮಾನ ಮಾಡೋಕೆ ನಾನ್ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ದಿನಕ್ಕೊಂದು ಹೆಜ್ಜೆ ಮುಂದಿಡ್ತಾ ನಿಂಗಿರೋ ಅಧಿಕಾರನೆಲ್ಲ ನಾನ್ ಕಿತ್ಕೊಳ್ತೀನಿ. ನನ್ ಕಾಲ್ ಕೆಳಗೆ ನೀನ್ ಬಿದ್ದಿರೋ ಹಾಗೆ ನಾನ್ ಮಾಡ್ತೀನಿ, ನೋಡ್ತಿರು. ದೇವಯಾನಿ, ಇದೇನು ಸಡನ್ ಆಗಿ ಬಂದ್ಲಲ್ಲ? ದೇವಯಾನಿ, ನಿನ್ನೆ
ನನ್ನ ರೂಮಲ್ಲಿ ನೀನೇನ್ ಮಾಡ್ತಾ ಇದ್ಯಾ? ಇಲ್ಲೇನ್ ಮಾಡ್ತಾ ಇದ್ಯಾ ದೇವಯಾನಿ? ಏನಿಲ್ಲಕ್ಕ, ಗಾಳಿಗೆ ಕಿಟಕಿ ಬಾಗ್ಲು ಹೊಡ್ಕೊಳ್ತಾ ಇತ್ತು. ಹಾಗೆ ಬಿಟ್ರೆ ಹಾಳಾಗತ್ತಲ್ಲ, ಅದಕ್ಕೆ ಕ್ಲೋಸ್ ಮಾಡೋಣ ಅಂತ ಬಂದೆ. ನಾನ್ ಹೋದಾಗ ಮೇನ್ ಡೋರ್ ಕ್ಲೋಸ್ ಮಾಡೇ ಹೋಗಿದ್ನಲ್ಲ, ಗಾಳಿನೇ ಬರ್ತಿರುವಾಗ ಆ ಕಿಟಕಿ ಬಾಗ್ಲು ಹೇಗೆ ಹೊಡ್ಕೊಳತ್ತೆ? ಲಾಜಿಕ್ ಮಾತಾಡ್ಬೇಡ, ನಂಗೆ ಕೋಪ ಬರ್ತಿದೆ. ಲಾಜಿಕ್ ಪ್ರಕಾರ ಆದ್ರೆ ಆ ಕಿಟಕಿ ಬಾಗ್ಲು ಹೊಡ್ಕೋಬಾರ್ದಲ್ಲ? ಕೆಲ್ಸದವ್ರು ಯಾರಾದ್ರೂ ತೆಗ್ದಿರ್ಬೇಕಲ್ವಕ್ಕ? ನಾನ್ ನೋಡ್ದಾಗ ಮೇನ್ ಡೋರ್ ಓಪನೇ ಆಗಿತ್ತು. ಸರಿ ಬಿಡು, ಕಿಟಕಿ ಬಾಗ್ಲು ಮುಚ್ತೀನಿ. ಸರಿ. ಅಮ್ಮ, ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಇಲ್ದಿದ್ರೆ ಕಳ್ಳಿ ಅಂತ ಸಿಕ್ ಬೀಳ್ತಿದೆ. ಎಲ್ರ ಮುಂದೆ ತಲೆ ತಗ್ಗಿಸ್ಬೇಕಾಗ್ತಿತ್ತು. ಅರವಿಂದಕ್ಕನ ಯಜಮಾನಿಕೆ ಕಿತ್ಕೊಳ್ಳೋದ್ರಲ್ಲಿ ಇವತ್ತೇ ಅರವಿಂದಕ್ಕನ ಕಾಲಿಗೆ ಬೀಳೋ ಪರಿಸ್ಥಿತಿ ಬಂದ್ಬಿಡ್ತಿತ್ತು. ಥ್ಯಾಂಕ್ ಗಾಡ್. ಭಾಗ್ಯಲಕ್ಷ್ಮಿ, ಸರ್, ಆಗ್ಲೇ ಯಾವ್ದೋ ಟೆನ್ಷನಲ್ಲಿ ನಿನ್ನ ಸರಿಯಾಗಿ ಅಪ್ರಿಷಿಯೇಟ್ ಮಾಡೋಕ್ಕಾಗಲಿ. ರಿಯಲಿ ಥ್ಯಾಂಕ್ಸ್ ಅ ಲಾಟ್. ಇವತ್ತೇನಾದರೂ ನೀನು ಇಲ್ಲದೆ ಇದ್ದಿದ್ರೆ ಕ್ಲೈಂಟ್ಸ್ ಮುಂದೆ ನಾನು ಮರ್ಯಾದೆ ಕಳ್ಕೊತಾ ಇದ್ದೆ. ಅನ್ಕೊಂಡಿದ್ದ ಟೈಮ್ಗೆ ನಾನು ರಿಪೋರ್ಟ್ ಕೊಡಲಿಲ್ಲ ಅನ್ನೋ ಗಿಲ್ಟ್ ನನ್ನನ್ನು ಕಾಡೋದು. ಈಗ ನಾನು ಟೈಮ್ಗೆ ರಿಪೋರ್ಟ್ ಕೊಟ್ಟಿದ್ರಿಂದ ಕ್ಲೈಂಟ್ಸ್ಗೆ ನನ್ನ ಮೇಲೆ ಗೌರವ ಹೆಚ್ಚಾಗುತ್ತೆ. ಮಿತ್ರ ಹೇಳಿದ ಮಾತನ್ನ ನಡೆಸ್ಕೊಡ್ತಾನೆ ಅನ್ನೋ ನಂಬಿಕೆ ಅವರಲ್ಲಿ ಹೆಚ್ಚಾಗುತ್ತೆ. ಮುಂದೇನಾದ್ರೂ ಆ ಕ್ಲೈಂಟ್ಸ್ ಜೊತೆ ಡೀಲ್ ಮಾಡಬೇಕು ಅಂದಾಗ ಕಾನ್ಫಿಡೆಂಟ್ ಆಗಿ ಮಾಡ್ಬೋದು. ಅವರು ಕೂಡ ನಮಗೆ ಅಂದ್ರೆ ಕಾನ್ಫಿಡೆಂಟ್ ಆಗಿ ಪ್ರಾಜೆಕ್ಟ್ ಕೊಡ್ತಾರೆ. ಆಲ್ ಬಿಕಾಸ್ ಆಫ್ ಯು. ಭಾಗ್ಯಲಕ್ಷ್ಮಿ ಹೆಸರಲ್ಲೇ ಲಕ್ಕಿ ಇದೆಯಲ್ಲ ಸರ್? ಭಾಗ್ಯ ಅಂದ್ರೇನೆ ವಿಕ್ಟ್ರಿ. ಇನ್ಮೇಲೆ ನಮ್ಮ ಕಂಪ್ನಿಗೆಲ್ಲ ಲಾಭನೇ ಸರ್. ಯು ಆರ್ ರೈಟ್ ಕಿಶೋರ್. ಭಾಗ್ಯಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇಟ್ಸ್ ಓಕೆ ಸರ್. ವಾಟ್ ಇಸ್ ದಿಸ್ ಮಿತ್ರ? ಲಕ್ಕಿ ತನ್ನ ಕೆಲಸ ತಾನು ಮಾಡಿದ್ಲು. ಅವಳು ಮಾಡಿರೋ ಕೆಲಸಕ್ಕೆ ಸ್ಯಾಲ್ರಿ ತಗೋತಾಳೆ. ಎಕ್ಸ್ಟ್ರಾ ಮತ್ತ್ಯಾಕೆ ಇಷ್ಟೊಂದು ಕಾಂಪ್ಲಿಮೆಂಟ್ಸ್? ಎಲ್ಲದನ್ನು ದುಡ್ಡಿಂದ ಸ್ಯಾಲ್ರಿಯಿಂದ ತಗೊಳಕ್ಕಾಗಲ್ಲ ಮನುಷ್ಯ. ಕೆಲವು ಎಮೋಷನ್ಸ್ ದುಡ್ಡು ಅನ್ನೋ ಬೌಂಡ್ರಿಗಿಂತ ಹೊರಗಿರುತ್ತೆ. ನೀನ್ ಮಾಡ್ಬೇಕಾಗಿರೋ ಕೆಲಸ ನೀನ್ ಮಾಡೋದು ಬಿಟ್ಟು ಅದನ್ನ ಭಾಗ್ಯಲಕ್ಷ್ಮಿಗೆ ಒಪ್ಪಿಸ್ದೆ. ಟೆಕ್ನಿಕಲಿ ನಿನ್ ಕೆಲಸನ ಅವಳು ಮಾಡಿದ್ಲು. ಅದು ಕೂಡ ನೀನೊಂದ್ಸಲ ಮಿಸ್ ಮಾಡಿದ್ಮೇಲೂ ಎರಡನೇ ಸಲ ಕೂಡ ಅವಳೇ ಮಾಡಿದ್ದು. ಕ್ಲೈಂಟ್ ಹತ್ರ ನನ್ನ ಮರ್ಯಾದೆನ ಉಳಿಸಿದ್ಲು. ನಿಜ ಹೇಳ್ಬೇಕಂದ್ರೆ ಅವಳಿಗೆ ಎಷ್ಟೇ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಸಾಲಲ್ಲ. ನೀನು ಕೂಡ ಭಾಗ್ಯಲಕ್ಷ್ಮಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಆಲ್ರೆಡಿ ಒಂದ್ಸಲ ಹೇಳಿದ್ದೆ ಮಿತ್ರ. ಬೇಕು ಅಂದ್ರೆ ನಿಂಗೋಸ್ಕರ ಇನ್ನೊಂದ್ಸಲ ಹೇಳ್ತೀನಿ. ಲಕ್ಕಿ, ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಇಟ್ ಅಪ್. ಲಿಸನ್ ಎವ್ರಿಬಡಿ. ಭಾಗ್ಯಲಕ್ಷ್ಮಿ ತರ ಕೆಲಸದ ಮೇಲೆ ಶ್ರದ್ಧೆಯಿಂದ ಸ್ಮಾರ್ಟ್ ಆಗಿ ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡಬೇಕು. ಆಗ್ಲೇ ಬೆಳೆಯಕ್ಕಾಗೋದು. ಈ ಭಾಗ್ಯ ಅನ್ನೋ ಹೆಸರಿರೋರು ಪ್ರತಿಯೊಬ್ರು ನನಗೆ ಶತ್ರು ಆಗೇ ಬರ್ತಿದಾರಲ್ಲ. ಮನೇಲ ಭಾಗ್ಯ, ಈಗ ಆಫೀಸಲ್ಲಿ ಈ ಭಾಗ್ಯಲಕ್ಷ್ಮಿ. ಛೇ, ಈ ಶಾಲಿನಿಗೆ ನನ್ನ ಹತ್ರ ಮಾತಾಡೋದೇನಿರುತ್ತೆ? ಮಾತಾಡ್ಬೇಕು ಅಂದವಳು ಇನ್ನೂ ಕೂಡ ಬಂದಿಲ್ವಲ್ಲ. ಹಾಯ್ ವಿವೇಕ್. ಹಾಯ್ ಶಾಲಿನಿ. ಏನೋ ಮಾತಾಡ್ಬೇಕು ಅಂತ ಅಂದೆ. ಹೌದು ವಿವೇಕ್, ತುಂಬಾ ಮಾತಾಡ್ಬೇಕು. ನನ್ನ ಹೃದಯದಲ್ಲಿ ಬಚ್ಚಿಟ್ಟಿರೋ ಮಾತೆಲ್ಲ ನಿಂಗೆ ಹೇಳ್ಬೇಕು.
ನನ್ ಮನ್ಸಿನ ಮೂಲೆಯಲ್ಲಿ ಮುಚ್ಚಿಟ್ಟಿರೋ ಕಥೆನೆಲ್ಲ ನಿನ್ ಹತ್ರ ಹೇಳ್ಬೇಕು. ಶಾಲಿನಿ, ನೀನ್ ಇಷ್ಟೆಲ್ಲ ಪೊಯೆಟಿಕ್ ಆಗಿ ಹೇಳ್ತಿದ್ರೆ ನಾನಿಲ್ಲೇ ನಿದ್ದೆ ಮಾಡ್ಬಿಡ್ತೀನಷ್ಟೇ. ಸ್ವಲ್ಪ ನಾರ್ಮಲ್ ಆಗಿ ಹೇಳ್ತೀಯಾ ಪ್ಲೀಸ್? ಏನು ವಿವೇಕ್, ನಾನು ಎಷ್ಟು ಫೀಲ್ ಆಗಿ ಹೇಳ್ತಿದ್ರೆ ನೀನು ಇನ್ನಿದ್ದೇ ಗಿದ್ದೆ ಅಂತೆಲ್ಲ ಹೇಳ್ತಿದ್ಯಾ? ಸರಿ ಸರಿ, ನನ್ನ ಹತ್ರ ಮಾತಾಡೋಕೆ ಏನ್ ವಿಷಯ ಇದೆ? ಈ ಮಧ್ಯೆ ನೀನು ತುಂಬಾ ನೆನಪಾಗ್ತಿದ್ಯಾ ವಿವೇಕ್. ಅದಕ್ಕೆ ನಿನ್ಗೂ ನನ್ಗೂ ಮಧ್ಯೆ ಇರೋ ರಿಲೇಷನ್ಗೆ ಏನಾದ್ರೂ ಹೆಸರಿಡ್ಬೇಕು ಅಂತ ಅನ್ಕೊಂಡಿದೀನಿ. ಹೆಸರಾ? ಏನ್ ಹೆಸರು? ಒಂದ್ ಹೂವಿಗೂ ದುಂಬಿಗೂ ಇರೋ ಅಂತ ಬಂದದ ಹೆಸರು.